ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮದಿರೇನ್ರಿ ಫ್ರೆಂಡ್ಸ್? ನಾವು ಕೂಡ ಆರಾಮದೀವಿ ನೋಡ್ರಿ. ಇಲ್ಲಿ ನೋಡ್ರಿ 2 ನಾಯಿ ಕುನ್ನಿಗಳು ಸಾಕಿದೀವಿ. ಬೆಕ್ಕ ಎಲ್ಲ ಕೂಡ ನೋಡ್ರಿ ಇಲ್ಲಿ ಆಟ ಹೆಂಗೆ ಆಡ್ಲಿಕತ್ತವ. ಬೆಕ್ಕು ಹೋಗಿ ಕೂತದ, ನಾಯಿ ಕುನ್ನಿ ಬಾಲ ಅಳಗಾಡ್ಸ್ಕೊತ ಆ ಬೆಕ್ಕಿಗೆ ಫಾಲೋ ಮಾಡ್ಲಿಕತ್ತದ ನೋಡ್ರಿ. ಹೆಂಗೆ ಆಟ ಆಡ್ತವ. ಮೂಕ್ ಪ್ರಾಣಿ ಅಂದ್ರೆ ಹೆಂಗೆ ರೀ, ಒಂದಕ್ಕೊಂದು ಹಚ್ಕೊತಿರ್ತಾವ. ಯಾರೆಲ್ಲ ನಮ್ಮ ವಿಡಿಯೋ ನೋಡ್ಲಾತ್ತೀರಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ ರೀ ಫ್ರೆಂಡ್ಸ್. ಎಲ್ಲರೂ ಸ್ಕಿಪ್ ಮಾಡಿದೆ ನೋಡ್ರಿ. ನಮ್ಮ ಚಾನಲನ್ನು ಬೆಳೆಯೋದು ನಿಮ್ಮಿಂದಾನೇ. ನೀವು ನಮ್ಗೆ ಬೆಳೆಸ್ರಿ, ಸಪೋರ್ಟ್ ಮಾಡಿರಿ, ಪೇಮೆಂಟ್ ತೊಗೊಳಂಗೆ ಮಾಡಿರಿ ಅಂತ ಕೇಳ್ಕೊತೀನಿ ರೀ ಫ್ರೆಂಡ್ಸ. ಇವತ್ತು ವಿಡಿಯೋದಾಗ ಏನಂದ್ರೆ ಪಲ್ಯ ಮಾಡತ್ತೀನಿ ನೋಡ್ರಿ. ಬದ್ನಿಕಾಯಿ ಭರ್ತ ಮಾಡ್ಲಿಕ್ಕೆ ಬದ್ನಿಕಾಯಿ ತಂದಿದ್ದೀವಿ ಬಜಾರ್ನಂದು. ಬದ್ನಿಕಾಯಿ ಭರ್ತಂದ್ರೆ ನಿನ್ನೆ ಬುಧವಾರ ಸಂತಿತ್ತು ಚಡ್ಚನಂದು. ಹಿಂಗಾಗಿ ಇಲ್ಲಿ ಬೆಳ್ಳುಳ್ಳಿ ಕುಟ್ಕೊಂಡು ಚಡ್ಚನಕ್ಕೆ ಹೋಗಿ ಬದ್ನಿಕಾಯಿ ತೊಗೊಂಡು ಬಂದಿದ್ದೆ. ರುಚಿಗೆ ತಕ್ಕಷ್ಟು ಬಿರುಸನ್ ಬದ್ನಿಕಾಯಿ ತಂದಿದ್ರಿ. ಅವೇ ಒಲೆ ಹಾಕಿ ಎಲ್ಲ ಸುಟ್ಕೆರಿಂದೆ ಎಲ್ಲ ಸುಲ್ಕೊಂಡೇನ್ರಿ. ಸುಲ್ಕೊಂಡು ಇಲ್ಲಿ ಬೆಳ್ಳುಳ್ಳಿ ಕುಟ್ಕೊಂಡೇನ್ರಿ. ಬೆಳ್ಳುಳ್ಳಿ ಕುಟ್ಕೊಂಡು ಉಪ್ಪು ಹಾಕ್ಕೊಂಡೀನಿ. ಉಪ್ಪು ಹಾಕ್ಕೊಂಡು ನೋಡ್ರಿ ಈ ಥರ ಬದ್ನಿಕಾಯಿ ಹಾಕ್ಕೊಳತ್ತೀನಿ. ಬದ್ನಿಕಾಯಿ ಹಾಕೊಂಡು ಈ ಥರ ಜಜ್ಕೊಳತ್ತೀನಿ ರೀ. ಆದ್ರೆ ಒಳ್ಳೆ ಸಣ್ಣದಿರೋದು ಅಂತ ಇದ್ರಾಗ ಹಿಡಿಸ್ತದೆ. ನೋಡ್ರಿ ಶಾಂತಿಕಾಯಿ ಹೋಗ್ಕೊಂಡು ಇಟ್ಕೊಂಡಿನಿ. ಹಾಗೆ ಶಾಂತಿಕಾಯಿ ಪಾಣೆ ಹೊಡಿಬೇಕಲ್ಲ, ಶಾಂತಿಕಾಯಿ ಪಲ್ಯಕ್ಕೆ ಒಂದೇ ತಂಗಿ ನನಗೆ ಬೇಕು ಸೀರೆ ಪಾಣೆ ಹೊಡಿಬೇಕು ತಿಳ್ಕೊಂಡು ಕಡೆ ಇಟ್ಕೊಂಡಿದ್ದೀನಿ. ಕಡೆ ಒಳಗೆ ಜೀರಿಗೆ ಸಾಸಿವೆ ಚಟಾಪಟ ಅಂದವ್ರಿ. ಜೀರಿಗೆ ಸಾಸಿವೆ ಅದಕ್ಕೆ ಎಣ್ಣೆ ಹಾಕೊಳ್ಳೋನು. ತೊಗೊಂಡಿನಿ. ಇಲ್ಲಿ ಕರಿಬೇವು ಕೊತ್ತಂಬರಿ ತೊಗೊಂಡಿದ್ದೀನಿ ರೀ. ಎಣ್ಣೆ ಒಳಗೆ ಫ್ರೈ ಎಲ್ಲಾಗತ್ತವ. ಅದಕ್ಕೆ ಶಾಂತಿಕಾಯಿ ಹಾಕೊಳ್ಳೋಣ ರೀ. ಸ್ವಲ್ಪ ಟೊಮೆಟೊ ಹಾಕೊಳ್ಳೋಣ. ಸ್ವಲ್ಪ ಟೊಮೆಟೊ ತೊಗೊಂಡಿದ್ದೀನಿ ರೀ. ಅವೇನು ಹೋಗ್ಕೊಂಡಿಲ್ಲ. ಸ್ವಲ್ಪ ಟೊಮೆಟೊಲೆ ಸ್ವಲ್ಪ ಸ್ವಾದಾಗುತ್ತೆ ರೀ. ಅದಕ್ಕಂದು ಅವೇ ಹಾಕೊಳತ್ತೀನಿ. ಸ್ವಲ್ಪ ಎಣ್ಣೆ ಒಳಗೆ ಹಿಂಗೆ ಫ್ರೈ ಮಾಡ್ಕೊಳ್ಳೋಣ. ಶಾಂತಿಕಾಯಿ ಹಾಕೊಳ್ಳೋಣ ರೀ. ಈಗ ಕಾಣಕ್ಕೆ ಶಾಂತಿಕಾಯಿಗೆ ನೀರು ಹಾಕೊಳ್ಳೋದು ಬ್ಯಾಡ್ರಿ. ಅದೇನೋ ಟಾಯ್ಲೆಟ್ ಹಾಕೋಂತ ಸಂಡಸ್ ಹಾಕೋಂತ ಹಾಗಾಗಿ ಎಣ್ಣೆ ಒಳಗೆ ಮಾಡಿದ್ರಿ ಶಾಂತಿಕಾಯಿ ಪಲ್ಯ. ಸೌಂತಿಕಾಯಿ ಅದರೊಳಗಿಂದ ಎಲ್ಲ ನೀರಿನ ಅಂಶ ಹೋಗುವವರೆಗೂ ಚೆಂದಾಗಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳತ್ತೀನಿ ನೋಡ್ರಿ ಸೌತಿಕಾಯಿ ಎಲ್ಲ. ಈಗ ಉಪ್ಪ ದಮ್ಮ ಬೈ ದಮ್ ನಾವು ಕಲಿಸ್ಕೊಡ್ತೀನಿ ದಮ್ಮ. ಅದು ಒಳಗೆ ಹಿಡ್ಸಲ್ಲ ಈಗದ. ಕಡೆ ಬದ್ನಿಕಾಯಿ ಭರ್ತಾ ನಿಡ್ಕೊಳಗತ್ತಾರ ಇವರು. ಸರಿ ಅಮ್ಮ ಇದ್ರ ಹಾಕಿ ಜಜ್ಜಿನಿ. ಈಗ ಒಂದು ಸ್ವಲ್ಪ ಸರಿ ಇದು ಮೊದಲು ಹಿಂಗೆ ಹಾಕೋನು ಕಲಿಸ್ಕೊಡ್ತಾನೆ ಚಂದಾಗಿ. ಉಪ್ಪೆಲ್ಲ ಕಡೆ ಆಗಂಗ. ಬದ್ನಿಕಾಯಿ ಭರ್ತಾ ರೆಡಿ ಆಯ್ತು ನೋಡ್ರಿ. ತಂಗಿ ತವ ಉಪ್ಪು ಖಾರ ಹಾಕಿಲ್ರಿ. ಉಪ್ಪು ಬೆಳ್ಳುಳ್ಳಿ ಹಾಕಿದ್ದೀನಿ. ಅವ್ರ ಖಾರ ಯಾರ್ಯಾರು ಎಷ್ಟೆಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ತಿನ್ಬೋದು. ಈ ಒಳಗೆ ಅಷ್ಟೇನು ಹಿಡಿಸ್ಲಿಲ್ಲ ಭರ್ತಾ, ಹೀಗಾಗಿ ಸ್ವಲ್ಪ ಕುಟ್ಟಿ ತೆಗ್ದೀನಿ. ಈಗ ನೋಡ್ರಿ ಸೌತಿಕಾಯಿ ಎಣ್ಣೆ ಒಳಗೆ ಫ್ರೈ ಆಗ್ಲಕತ್ತದ. ಸೋನು ಸೌತಿಕಾಯಿ ಪಲ್ಯ ಐತಿಲ್ಲ ಸಾಲಿಗೆ. ಹಾಂ
ಖಾರ ಲಾಸ್ಟಿಗೆ ಹಾಕೊಂಡ್ರಿ ಖಾರ ಹೇಳ್ತದ ಎಲ್ಲ ಸೌತೆಕಾಯಿ ಫ್ರೈ ಆದ ನಂತರ ಹಾಕೋನು. ಈಗ ಅದಕ್ಕೆ ಉಪ್ಪು ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ರಿ. ಈಗ ಚಾಕ್ಲೇಟ್ ಬಣ್ಣ ಬಂದದ್ರಿ, ಫ್ರೈಗೆ ಅದೆಲ್ಲ ಹಸಿ ವಾಸನೆ ಹೋಗ್ಯದ. ಹಂಗಾಗಿ ಖಾರಕ್ಕೆ ಕಲ್ಸಕತ್ತೀನಿ ರೀ ಒಂದು 2 ಚಮಚ ಎಲ್ಲ ಆದ. ನಾವು ಇಷ್ಟು ಖಾರ ಆದ್ರೆ ಸಾಕ್ರಿ ಹುಡುಗರು ಅಂತಾರಲ್ಲ, ಅದಕ್ಕೆ ಸಪ್ಪಗಾಗಿ ಮಾಡಬೇಕು. ತಮ್ಮ ಕೊಡ್ತದ ಆಮೇಲೆ ಮ್ಯಾಗಿನ ನೀರಂತೂ ಹಾಕಲ್ರಿ ನಾನು. ಮ್ಯಾಗಿನ ನೀರು ಹಾಕಿದ್ರೆ ಟೇಸ್ಟ್ ಬರಲ್ಲದು, ಎಲ್ಲ ತೊಳ್ದಂಗೆ ಆಗಿಬಿಡ್ತದೆ. ಇನ್ನು ಕೆಲವೊಬ್ರಿಗೆ ಟಾಯ್ಲೆಟ್ ಹತ್ತದ್ರಿ, ಅದು ಹಡ್ಜಾಡಿಸ್ತದೆ. ಸೌಂತಿಕಾಯಿ ಒಣಗಿ ನಾವು ಕಂಪಲ್ಸರಿ ಬರೀ ಖಾರ ಹಾಕಿನೇ ಮಾಡೋದ್ರಿ. ಇದ್ರೆ ಒಂದಿಟ್ಟು ಶೇಂಗದ ಕುಟ್ಟ ಹಚ್ಚಿರ್ತೀವಿ. ಶೇಂಗದ ಕುಟ್ಟೆಲ್ಲ ಖಾಲಿ ಆಗಿದ್ರಿ ಇವತ್ತು.